ದಾವಣಗೆರೆ ರಾಜಕೀಯದಲ್ಲಿ ಬದಲಾವಣೆಯ ಬಿರುಗಾಳಿ. ಅಶ್ವವೇಗ ನ್ಯೂಸ್ನಲ್ಲಿ ದಾವಣಗೆರೆಯ ಮತದಾರರ ಮನದಾಳದ ಮಾತುಗಳು ಏನು ಅನ್ನೋದು ಹೊರಗೆ ಬಂತು. ದಾವಣಗೆರೆಯ ಉಪಚುನಾವಣೆಯ ಕೂಡ ಒಂದು ರೀತಿಯ ರಂಗೇರ್ತಾ ಇದೆ ದಿನೇ ದಿನೇ. ಇನ್ನು ಬದಲಾವಣೆಯ ಬಿರುಗಾಳಿ ರಾಜಕೀಯದಲ್ಲಿ ಹೇಗೆ ಬೀಸ್ತಾ ಇದೆ, ಮತದಾರರು ತಮ್ಮ ಮನಸ್ಸಿನಲ್ಲಿ ಏನ್ ಇಟ್ಕೊಂಡಿದ್ದಾರೆ, ಯಾವ ಪಕ್ಷ, ಯಾವ ಅಭ್ಯರ್ಥಿ, ಏನಿದೆ ಅವರ ಮನದಾಳದ ಮಾತುಗಳು. ನಾವೇ ದುಡ್ಡು ಹಾಕಿ ಎಲೆಕ್ಷನ್ ಮಾಡ್ತೇವೆ ಅಂತ ಜನ ಹೇಳ್ತಿದ್ದಾರೆ. ಇಷ್ಟು ದಿನ ಒಂದೇ ಪಕ್ಷಕ್ಕೆ ಮತ ಹಾಕಿದ್ದೇವೆ, ಯಾಕಂದ್ರೆ ಕಾಂಗ್ರೆಸ್ನ ಭದ್ರಕೋಟೆ. ಉಪಚುನಾವಣೆಯಲ್ಲಿ ಬದಲಾವಣೆ ಅನ್ನೋದು ಪಕ್ಕ. ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯದ ನಿರೀಕ್ಷೆ ಮಾಡುತ್ತಿದ್ದೇವೆ. ಗೆದ್ದು ಮನೆಯಲ್ಲಿ ಕುಳಿತುಕೊಳ್ಳೋರು ನಮಗೆ ಬೇಡ, ಕೆಲಸ ಮಾಡೋರು ಬೇಕು. ಉಪಚುನಾವಣೆಯ ದುಡ್ಡು ಬೇಡ, ನಮಗೆ ಅಭಿವೃದ್ಧಿ ಬೇಕು. ಮತದಾರರ ಮಾತುಗಳಿಗೂ ಯಾರೇ ಅಭಿವೃದ್ಧಿ ಮಾಡ್ತಾರೋ ಅವ್ರಿಗೆ ನಾವು ವೋಟ್ ಹಾಕ್ತೀವಿ. ಅಭಿವೃದ್ಧಿ ನಮಗೆ ಬೇಕಿರುವಂತದ್ದು, ಮನೆಯಲ್ಲಿ ಕುತ್ಕೊಳ್ಳೋರು ಬೇಡ. ವೋಟ್ ಹಾಕಿಸ್ಕೊಂಡು ಮನೆಯಲ್ಲಿ ಕುತ್ಕೊಂಡ್ರೆ ಏನು ಪ್ರಯೋಜನ? ಬದಲಾವಣೆ ಆಗಬೇಕಿದೆ ದಾವಣಗೆರೆಯಲ್ಲಿ. ಅಶ್ವವೇಗ ನ್ಯೂಸ್ ಜೊತೆಗೆ ದಾವಣಗೆರೆಯ ಮತದಾರರು ಮಾತನಾಡಿದ್ದಾರೆ. ನಾವೇ ದುಡ್ಡು ಹಾಕೊಂಡು ನಾವೇ ಎಲೆಕ್ಷನ್ ಮಾಡ್ಕೋತೀವಿ, ನಮಗೆ ಯಾರು ಅಭಿವೃದ್ಧಿ ಮಾಡ್ತಾರೋ ಅವರನ್ನೇ ಆರಿಸಿ ತರ್ತೀವಿ. ಇಷ್ಟು ದಿನ ನಾವು ಒಂದೇ ಪಕ್ಷಕ್ಕೆ ಮತ ಹಾಕೊಂಡು ಬಂದಿದ್ದೀವಿ, ಈಗ ಬದಲಾವಣೆ ಅನ್ನೋದು ಬೇಕಿದೆ. ಉಪಚುನಾವಣೆಯಲ್ಲಿ ಬದಲಾವಣೆ ಆಗೋದು ಪಕ್ಕಾ ಅಂತ ಮತದಾರರೇ ಹೇಳ್ತಿದ್ದಾರೆ. ಕ್ಷೇತ್ರದಲ್ಲಿ ಮೂಲಭೂತ ಸೌಕರ್ಯಗಳನ್ನ ನಿರೀಕ್ಷೆ ಮಾಡುತ್ತಿದ್ದೇವೆ, ಅಭಿವೃದ್ಧಿಯನ್ನ ನಿರೀಕ್ಷೆ ಮಾಡುತ್ತಿದ್ದೇವೆ. ಗೆದ್ದು ಮನೆಯಲ್ಲಿ ಕುತ್ಕೊಳ್ಳೋರು ನಮಗ್ ಬೇಡ, ಅಭಿವೃದ್ಧಿ ಮಾಡೋರು ಬೇಕು. ಉಪಚುನಾವಣೆಯಲ್ಲಿ ದುಡ್ಡು ಬೇಡ, ಅಭಿವೃದ್ಧಿ ಬೇಕು ನಮಗೆ ಅಂತಿದ್ದಾರೆ. ಯಾರು ಅಭಿವೃದ್ಧಿ ಮಾಡ್ತಾರೋ ಅವ್ರಿಗೆ ನಾವು ವೋಟ್ ಹಾಕ್ತೇವೆ ಅಂತ ಮತದಾರರೇ ಹೇಳ್ತಿರುವಂಥದ್ದು. ದಾವಣಗೆರೆಯ ದಕ್ಷಿಣ ಕ್ಷೇತ್ರದಲ್ಲಿ ಈ ಸರ್ತಿ ಬದಲಾವಣೆ ಬರಬಹುದಾ ಅನ್ನುವಂಥ ನಿರೀಕ್ಷೆ. ಚುನಾವಣೆ ಜೋರ್ ಐತೆ, ಪೈಪೋಟಿ ಐತೆ, ಜೋರ್ ಮಾಡ್ಬೇಕಲ್ಲ. ಹೌದಾ? ಬಿಜೆಪಿ ಒಬ್ಬ ಅಮಲಿ ಮಾಡೋ ಮಗು ಕೊಟ್ಟರ ಟಿಕೆಟ್. ಬಿಜೆಪಿ ಒಬ್ಬ ಅಮಲಿ ಮಾಡೋ ಮಗು ಗೆಲ್ಸ್ಲೇಬೇಕು, ಬಡವರಿಗೆ ಗೆಲ್ಸೋಣ ಅಂತ ಬಂದಿರೋದು. ಅವ್ರು ಬಡವ್ರಾ? ಬಡವರು ಅಮಲಿ ಮಾಡೋ ಮಗನ ಅವ್ರ ಅಪ್ಪಾಜಿ ಮೊದಲಿಗೆ ಶೇಂಗಾ ಮಗನ ಚೀಲ ಹೊಡ್ದಿರೋರು, ಅವ್ರ ಮಗು ಕೊಟ್ಟಾರ. ಓಕೆ. ಈಗ ಚುನಾವಣೆ ಅಂದ್ರೆ ಬಹಳಷ್ಟು ಸವಾಲು ಇರ್ತಾವ. ನಿಮಗೇನ್ ಅನಿಸ್ತದ್ರಿ? ಈಗ ನೀವು ಪ್ರಜೆ ಆಗಿ ಈ ಬಾರಿ ಚುನಾವಣೆ ದಾವಣಗೆರೆ ದಕ್ಷಿಣ ವಿಭಾಗ ನಡೀತಾರಂತ ಈ ಉಪಚುನಾವಣೆ ಏನೇನ್ ಚಾಲೆಂಜ್ ಆಗ್ಬೋದು ಅಂತೀರಿ ಬಿಜೆಪಿಗೆ? ನೀವು ಒಟ್ಟಿಗೆ ದಕ್ಷಿಣ ಅಡ್ಡಾಡ್ತಾರ ನೀವು? ಹೇಳ್ರಿ, ನಾವು ಸ್ವಲ್ಪ ಓಡಾಡಕ್ ಕುಂತ ನೀವೇ ಹೇಳ್ಬೋದು. ನೀವು ಎಲ್ಲ ಸ್ಮಾರ್ಟ್ ಸಿಟಿ ತರ ಕಾಣ್ತದ? ನಮಗೇನು ಕಾಣಿಸಿಲ್ಲ. ಮತ್ತೆ ಇಷ್ಟೇ ಅಣ್ಣ, ಒಂದೇ ಪಕ್ಷ ನಮಗ್ ಕಾಣಿಸೋದ್ ಇಂಪಾರ್ಟೆಂಟ್ ಅಲ್ಲ, ನಿಮಗೆ ಹೆಂಗ್ ಅನಿಸ್ತೈತೆ ಅನ್ನೋದು ಇಂಪಾರ್ಟೆಂಟ್. ಇನ್ನಾದ್ರೂ ಏನು ವರ್ಕ್ ಆಗಿಲ್ಲ. ನಮ್ದಿನ ಕಬ್ಬಲ್ ಬಸಮ್ಮನಾರ ಸಂಬೇರ್ಯ ಮಳಿ ಬಂದ್ರೆ ಚರಂಡಿ ತೋರಿಸ್ತೀನಿ ನೋಡ್ರಿ. ಮೊನ್ನೆ ಮಳಿ ಬಂದಿದ್ದು, ಚರಂಡಿ ತುಂಬಿ ಹೆಂಗ್ ಬಂದ ತೋರಿಸ್ತೀನಿ. ಮಂಡಿ ಮಠ ನೀರ್ ಬರ್ತೈತಿ. ಏನ್ ಸ್ಮಾರ್ಟ್ ಸಿಟಿ ಎಲ್ಲಿ ನಮ್ಗೆ ಏನು ಒಂದು ಗೊತ್ತಾಗ್ತಿಲ್ಲ. ಅಭಿವೃದ್ಧಿ ಅಂದ್ರೆ ನಮ್ಗೆ ಏನಂತ ಗೊತ್ತೇ ಆಗ್ತಿಲ್ಲ ನೋಡ್ರಿ. ಮೊನ್ನೆ ಮಳೆ ಬಂದಾಗ ಎಲ್ಲಿ ಅಭಿವೃದ್ಧಿ? ಇಷ್ಟಿನ ಒಂದೇ ಪಕ್ಷ ಕೊಟ್ಟು ಸಾಕಾಗೈತಿ, ಇದೇನ್ ಚೇಂಜ್ ಮಾಡೋಣ ಅಂತ. ಈಗ ನೀವು ಹೊಸ ಅಭ್ಯರ್ಥಿನ ಏನಾದ್ರು ಆಯ್ಕೆ ಮಾಡಿದ್ರೆ ಈ ಬಾರಿ ನಿಮ್ಮ ಇಚ್ಛೆಯಂತೆ ಒಬ್ಬ MLA ಆಯ್ಕೆ ಮಾಡ್ತೀರಾ, ಹೌದಾ? ಎಲ್ಲ ಜನ ಸೇರಿ ಅವ್ರಿಂದ ಏನ್ ನಿರೀಕ್ಷೆ ಮಾಡ್ತೀರಿ? ಇಂತ ಕೆಲಸ ಆಗ್ಬೇಕು ನೋಡ್ರಿ ನಮ್ಗೆ ಏನಂತೀರಿ? ಮೂಲಭೂತ ಸೌಕರ್ಯ, ನೀರು, ಚರಂಡಿ, ರೋಡ್, ಮೂಲಭೂತ ಸೌಕರ್ಯ ಮಾಡ್ಕೊಂಡ್ರೆ ಬರ್ಬೇಕು. ನಮಗೆ ಗೆದ್ದು ಮನೆಗಿರೋದು ಬೇಡ, ನಮ್ಮ ಜೊತೆಗೆ ಅಡ್ಡಾಡ್ಬೇಕು. ದಾಸ್ ಕರಿಯಪ್ಪ ಅವರು ಅಧಿಕಾರ ಇಲ್ದಂಗೆ ನಮ್ಮ ಜೊತೆಗೆ ಅಡ್ಡಾಡ್ಯಾರ. ಅಧಿಕಾರ ಇಲ್ದಂಗೆ ನಮ್ಮ ಜೊತೆಗೆ ಅಡ್ಡಾಡ ನಾವು ಯಾವಾಗಲೂ ಸ್ಪಂದಿಸ್ಯಾರ. ಅದಕ್ಕೆ ಮಾಡಕ್ ಬಂದಿರೋದು ನಾವು. ಈಗ ನೀವು ಇಲ್ಲಿ ಒಂದ್ ಕಡೆ ಹೊಸ ಮುಖ ಅಂತೀರಿ, ಇನ್ನೊಂದ್ ಕಡೆ ಕಾಂಗ್ರೆಸ್ ಅಲ್ಲಿ ಅವರ ಕುಟುಂಬ ಎಲ್ಲ ರಾಜಕಾರಣ ಮಾಡ್ಕೊಂಡು ಬರ್ತಾ ಇದೆ. MLA MP ಮಿನಿಸ್ಟರ್ ಎಲ್ಲ ಆಗಿದ್ದರು. ಈಗ ಮತ್ತೆ ಎಲೆಕ್ಷನ್ ಹೆಂಗಂದ್ರೆ ದುಡ್ಡು ಹೊಸ ಅಭಿವೃದ್ಧಿ. ಎಲೆಕ್ಷನ್ ದುಡ್ಡು ಹೊಸ ಅಭಿವೃದ್ಧಿ. ನಮಗೆ ಅಭಿವೃದ್ಧಿ ಬೇಕು, ದುಡ್ಡು ಬೇಡ. ಅಭಿವೃದ್ಧಿ ಪರ ನಿಂತಿದ್ದೇವೆ ನಾವು. ಯಾರ ಅಭಿವೃದ್ಧಿ ಮಾಡ್ಲಿ ಓಟ್ ಹಾಕ್ತೀವಿ. ಈಗ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರ ಮೇಲೆ ವಿಶ್ವಾಸ ಇದೆ? 100% ಇದೆ, 100% ಇದೆ. ಅಧಿಕಾರ ಇಲ್ದಂಗೆ ಎಷ್ಟು ನಮ್ಗೆ ಹೋಗಿ ಸ್ಪಂದಿಸ್ತಾರ. ಅಧಿಕಾರ ಬಂದಾಗ ಹೆಂಗಂತ 100% ಇದೆ, ನಮಗೆ ಅಭಿವೃದ್ಧಿ ಮಾಡೇ ಮಾಡ್ತಾರೆ. ಓಕೆ, ಸ್ಪಂದಿಸಿದ್ರೆ ಮಾತ್ರ ಸಾಕ? ಬೇರೆ ಕೆಲಸಗಳು ಮಾಡ್ಬೇಕಾ? ನಿಮ್ಗೆ ಏನಪ್ಪಾ ಚಲೋ ದೀಪ ಅಂತ ಮಾತಾಡ್ತಿರ್ ಸಾಕ? MLAಗಳು ಕೆಲಸ ಮಾಡ್ಬೇಕಾ? ಮಾತಾಡ್ಸೋದಲ್ಲ, ಬರ್ಬೇಕು, ನಮ್ ಜೊತೆ ಬರ್ಲೇಬೇಕು. ಇವಾಗ ಅವ್ರು ಏನ್ ಹೇಳ್ದಾಗ ಇವಾಗ ನಮ್ಮ ಏರಿಯಾಕ್ಕೆಲ್ಲ ಬಂದು ಸ್ಪಂದಿಸಿದ್ದಾರೆ. ಗೆದ್ದಾಗಿ ಮೇಲೆ ಬಂದೇ ಬರ್ತಾರೆ ಅಂತ ಒಂದು ನಂಬಿಕೆ ಇದೆ, ಬರ್ತಾರೆ. ಹಂಗಾಗಿ ನಿಮ್ ಯುವಕರೆಲ್ಲ ಬೆಂಬಲ ಕೊಡಾಕ್ ಕುಂತೀರಿ. ನಿಜ, ಅವ್ರ ಮೇಲೆ ಇರೋದು, ಅವ್ರ ಮೇಲೆ ತುಂಬಾ ಇರೋದು. ಅದ್ರ ಹೆಂಗ್ ಟಫ್ ಆಯ್ತಾ ಚುನಾವಣೆ ಸ್ಪರ್ಧೆ ಅಂತ ಬಂದಾಗ? ಇದೆ. ಆದ್ರೂ ನಾವು ಒಂದ್ಸಲ ಚೇಂಜ್ ಮಾಡೋಣ ಅಂತ. ಚೇಂಜ್ ಮಾಡೋಣ. ಥ್ಯಾಂಕ್ ಯು. ನಿಮ್ಮ ಆಶಯಗಳು ಈಡೇರಲಿ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ
ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.